ಭೂಮಿ ಮಂಡಲ ಭೂಮಿ ಸೂರ್ಯನ ಸುತ್ತ ಸುತ್ತದ ಆದ್ರೆ ಚಂದ್ರ ಭೂಮಿ ಹೇಗೆ ಸಂಭವಿಸುತ್ತದೆ ಅಂದಾಗ ಇಲ್ಲಿ ಯಾರ ಭೂಮಿ, ಇಲ್ಲಿ ಸೂರ್ಯ ಮತ್ತು ಭೂಮಿ ಮಧ್ಯೆ ಯಾರು ಬಂದಾರ? ಇಲ್ಲಿ ಚಂದ್ರ. ಯಾರು ಬಂದಾರ? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬಂದದ್ದು ಯಾರು? ಚಂದ್ರ. ಅವಾಗ ಸೂರ್ಯನ ಕಿರಣಗಳು ಚಂದ್ರನ ಬೀಳ್ತದ. ಆ ಚಂದ್ರನ ಬಿದ್ದಂತ ಈ ಕಿರಣಗಳು ಇದೇನ ನೆರಳದಲ್ಲ, ಎಲ್ಲಿ ಬೀಳ್ತದ? ಭೂಮಿಯ ಕೆಲವು ಭಾಗಗಳಲ್ಲಿ ಮಾತ್ರ, ಇಡೀ ಭೂಮಂಡಲ ಪೂರ ಬೀಳಲ್ಲ. ಭೂಮಿಯ ಕೆಲವು ಭಾಗಗಳಲ್ಲಿ ಮಾತ್ರ ಏನು ಬೀಳ್ತದ? ಚಂದ್ರನ ನೆರಳು ಬೀಳ್ತದ. ಯಾವ್ಯಾವ ಭೂಮಿಯ ಜಾಗದಲ್ಲಿ ನೆರಳು ಬೀಳ್ತಲ್ಲ ಅಲ್ಲಿ ಏನಾಗ್ತದದು ನೇರವಾಗಿ ಇರಲ್ಲ, ಸರಳ ರೇಖೆಯಲ್ಲಿ ಇರಲ್ಲ. ಯಾವ್ಯಾವ ಭಾಗದಾಗ ಚಂದ್ರ ನೆರಳು ಭೂಮಿ ಮೇಲೆ ಬೀಳುತ್ತದೋ ಅದೇ ಸೂರ್ಯ ಗ್ರಹಣ. ಎಲ್ಲಿ ನೆರಳು ಬೀಳ್ತದೋ ಅಲ್ಲಿ ಅದು ಸೂರ್ಯಗ್ರಹಣ. ಇಡೀ ಭೂಮಂಡಲ ಬೀಳಲ್ಲ ಅಂತ ಹೇಳಿದಲ್ಲ, ಬೀಳಲ್ಲ. ಸೂರ್ಯಗ್ರಹಣ ಇದರಲ್ಲಿ 3 ಪ್ರಕಾರ ಸೂರ್ಯಗ್ರಹಣ. 3 ರೀತಿಯಲ್ಲಿ ಸೂರ್ಯಗ್ರಹಣ ಎಷ್ಟು ರೀತಿಯಲ್ಲಿ ಕಾಣಿಸ್ತದ? ಅವು ಯಾವ್ಯಾವ ರೀತಿಯಲ್ಲಿ ಕೆಳಗೆ ಒಂದು ಇಲ್ಲಿ ಪೂರ್ಣ, ಇನ್ನೊಂದು ಒಂದು ಭಾಗದಲ್ಲಿ ಮಾತ್ರ, ಇನ್ನೊಂದು ಇದು ಚಂದ್ರ ಪೂರ್ಣವಾಗಿ ಸೂರ್ಯನ ಮುಚ್ಚಲು ಆಗುವುದಿಲ್ಲ. ಹೌದಾ? ಇದು ಭಾಗ ಎಲ್ಲ ಯಾವುದು? ಸೂರ್ಯ. ಮಧ್ಯ ಭಾಗ ಕಾಣೋದು ಯಾವುದು? ಚಂದ್ರ. ಅದು ಯಾವುದು? ಚಂದ್ರ. ಸೂರ್ಯಗ್ರಹಣ ಹೇಗೆ ಸಂಭವಿಸುತ್ತದೆ? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಯಾರು ಬಂದಿರ್ತಾರ? ಚಂದ್ರ. ಯಾರು? ಸೂರ್ಯ ಮತ್ತು ಭೂಮಿ ಮಧ್ಯೆ ಯಾರು ಬಂದಿರ್ತಾರ? ಚಂದ್ರ. ಸೂರ್ಯನ ಕಿರಣ ಚಂದ್ರನ ಮೇಲೆ ಬೀಳುತ್ತಲ್ಲ, ಚಂದ್ರನ ನೆರಳು ಭೂಭಾಗ ಬೀಳುತ್ತೆ. ಇಡೀ ಭೂಮಂಡಲ ಎಲ್ಲ ಕಡೆ ಬೀಳಲ್ಲ. ಯಾವ್ಯಾವ ಭಾಗದಾಗ ನೆರಳು ಬೀಳ್ತದೋ, ಕತ್ತಲ ಆವರಿಸಿರ್ತದೋ ಅಲ್ಲಿ ಸೂರ್ಯಗ್ರಹಣ ಉಂಟಾಗಿರ್ತದೆ. ನಾವು ಭೂಮಿ ಯಾವ ಭಾಗ ಮೇಲೆ ಬೇಡ, ಇಡೀ ಭೂಮಂಡಲ ಬೀಳಲ್ಲ. ಭೂಮಿಯ ಕೆಲವು ಕಡೆ ಎಲ್ಲಿ ಚಂದ್ರನ ನೆರಳು ಎಲ್ಲಿ ಬಿದ್ದಿರ್ತದೋ ಅದು ಸೂರ್ಯಗ್ರಹಣ ಉಂಟಾಗಿರ್ತದೆ. ಅಂದ್ರೆ ಸೂರ್ಯಗ್ರಹಣ ಉಂಟಾಗಲಿಕ್ಕೆ ಇರಬೇಕು ಯಾವ ಗ್ರಹಣ ಉಂಟಾಗ್ತದ? ಭೂಮಿ ಮತ್ತು ಸೂರ್ಯನ ಮಧ್ಯೆ ಯಾರು ಬಂದಿರ್ತಾರ? ಚಂದ್ರ ಬಂದಾಗ ಯಾವ ಗ್ರಹಣ ಉಂಟಾಗ್ತದ? ಸೂರ್ಯಗ್ರಹಣ. ಅದು ಎಷ್ಟು ರೀತಿಯಾಗಿ ಕಾಣಿಸ್ತದೆ ನಮಗೆ? 3. ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತದೆ ಅಂದಾಗೇನು? ಸೂರ್ಯ ಭೂಮಿಯ ಮಧ್ಯೆ ಯಾರು ಬಂದಿರ್ತಾರ? ಚಂದ್ರ. ಅದು ಎಷ್ಟು ರೀತಿಯಲ್ಲಿ ಸೂರ್ಯಗ್ರಹಣ? 3 ರೀತಿ. ಯಾವ್ಯಾವ ರೀತಿ ಅನ್ನೋದು ನೋಡ್ಕೊ.